ಬಿಫೋರ್ ಗೋಯಿಂಗ್ ಫಾರ್ ಚೆಕ್ ಬೌನ್ಸ್ ಆಗೋದ್ರಿಂದ ನಿಮ್ಗೆ ಏನೆಲ್ಲ ಕಾನೂನು ಸಮಸ್ಯೆಗಳಿರುತ್ತೆ ಅಂತ ಅನ್ನೋದನ್ನು ಹೇಳೋದಕ್ಕೂ ಮುಂಚೆ ಚೆಕ್ಕಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಚೆಕ್ ಟ್ರಂಕೇಷನ್ ಸಿಸ್ಟಮ್ 2010 ಅಂತ ಹೇಳಿ ಹೊಸ ಕಾನ್ಸೆಪ್ಟನ್ನು RBI ಇಂಟ್ರೊಡ್ಯೂಸ್ ಮಾಡುತ್ತೆ. ಈ CTS ಅಂತ ಅನ್ನೋದು ನಿಮಗೆ ಚೆಕ್ನ ಲೆಫ್ಟ್ ಸೈಡಲ್ಲಿ ನೋಡಿದಾಗ ನಿಮಗೆ ಅಲ್ಲಿ CTS 2010 ಅಂತ ಹೇಳಿ ಬರೆದಿರೋದು ನಿಮಗೆ ಕಾಣಿಸುತ್ತೆ ಚೆಕ್ಕಲ್ಲಿ. 2010ಕ್ಕೂ ಮುಂಚೆ ಚೆಕ್ಗಳನ್ನು ಫಿಸಿಕಲ್ ಆಗಿ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅಂದರೆ ನೀವು ಚೆಕ್ ಕೊಟ್ಟಿರ್ತೀರಾ ಅಂತ ಹೇಳಿದ್ರೆ ಚೆಕ್ ಡೆಪಾಸಿಟ್ ಮಾಡುವ ಬ್ಯಾಂಕ್ ಒಂದಿರುತ್ತೆ. ಚೆಕ್ ಡೆಪಾಸಿಟ್ ಮಾಡಿದ ನಂತರದಲ್ಲಿ ಅದು ಯಾವ ಅಕೌಂಟಿಗೆ ಕ್ರೆಡಿಟ್ ಆಗಬೇಕು ಆ ಬ್ಯಾಂಕಿಗೆ ಆ ಚೆಕ್ಕನ್ನು ಕಳಿಸಲಾಗುತ್ತೆ. ಸೊ ಇನ್ ದಿಸ್ ಕಾನ್ಸೆಪ್ಟ್ CTS 2010 ಇಂಟ್ರೊಡ್ಯೂಸ್ ಮಾಡಿದ ನಂತರದಲ್ಲಿ ಡಿಜಿಟಲ್ ಆಗಿ ಚೆಕ್ಕನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಸೊ ಇಲ್ಲಿ ಟೈಮ್ ಕನ್ಸಂಪ್ಷನ್ ತುಂಬ ಕಡಿಮೆ ಆಗುತ್ತೆ. ಇನ್ ಕೇಸ್ ಆ ಚೆಕ್ಕಲ್ಲಿ 2010 CTS ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಆ ಚೆಕ್ ವ್ಯಾಲಿಡ್ ಇರೋದಿಲ್ಲ, ಆ ಚೆಕ್ಕನ್ನು ಕ್ಲಿಯರೆನ್ಸ್ಗೆ ಕಳಿಸೋದಕ್ಕೆ ಬರೋದಿಲ್ಲ. ಸೆಕೆಂಡ್ ಥಿಂಗ್, ಚೆಕ್ಕನ್ನು ನೀವೇನಾದರೂ ಕಲರ್ ಪ್ರಿಂಟ್ ಮಾಡಿ ಅಂದರೆ ಡುಪ್ಲಿಕೇಟ್ ಮಾಡಿ ಚೆಕ್ಗಳನ್ನು ನೀವು ಯೂಸ್ ಮಾಡ್ಬೋದಾ ಅಂತ? ನೋ. ಚೆಕ್ಗಳಲ್ಲಿ ರೂಪಾಯಿಗಳನ್ನು ನೀವೇನು ಯೂಸ್ ಮಾಡ್ತೀರಾ ಅದೇ ರೀತಿಯಾಗಿ ಚೆಕ್ಗಳಲ್ಲೂ ಕೂಡ ಕೆಲವೊಂದಷ್ಟು ಹಿಡನ್ ಫ್ಯಾಕ್ಟರ್ಸ್ಗಳನ್ನು ಆ ಪ್ರಿಂಟಿಂಗ್ ಟೈಮಲ್ಲಿ ಅದರಲ್ಲಿ ಯೂಸ್ ಮಾಡಲಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ UV ರೇಸ್ ಟೆಕ್ನಾಲಜಿಯನ್ನು ಕೂಡ ಇಂಪ್ಲಿಕೇಟ್ ಮಾಡಿರ್ತಾರೆ. ಅದ್ರ ಪ್ರಕಾರ ನೀವು ಒಂದು ಸೂರ್ಯನ ಬೆಳಕಿಗೆ ನಿಮ್ಮ ಚೆಕ್ಕನ್ನು ಹಿಡಿದಾಗ ನಿಮಗೆ ಅಲ್ಲಿ ಹಿಡನ್ ಲೆಟರ್ಸ್ಗಳು ನಿಮಗೆ ಅಲ್ಲಿ ಕಾಣಿಸುತ್ತೆ. ಹಿಡನ್ ಸಿಂಬಲ್ ಆಫ್ ದ ಬ್ಯಾಂಕ್, ಆ ಬ್ಯಾಂಕಿನ ಲೋಗೋ ಏನಿರುತ್ತೆ ಬ್ಯಾಂಕದ ಲೋಗೋ ಕೂಡ ನಿಮಗೆ ಕಾಣಿಸುತ್ತೆ. ಮೈಕ್ರೋ ಸೈಜ್ಡ್ ನೇಮ್ ಆಫ್ ದ ಬ್ಯಾಂಕ್ ಅನ್ನ ಅಲ್ಲಿ ಲೈನ್ನ ರೀತಿಯಲ್ಲಿ ಅದನ್ನು ಬರೆದಿರ್ತಾರೆ. ಪ್ರತಿ ಚೆಕ್ಗಳನ್ನು ನೀವು ಫೋಟೋಕಾಪಿ ಮಾಡೋದಕ್ಕೆ ಹೋದಾಗ ನಿಮಗೆ VOID ಅಂತ ಹೇಳಿ ಅದು ಪ್ರಿಂಟ್ ಆಗುತ್ತೆ. ನೀವು ಸೊ ಇದಿಷ್ಟು ಕೂಡ ನೀವು ಒಬ್ಬ ವ್ಯಕ್ತಿಯಿಂದ ಚೆಕ್ಕನ್ನು ತೆಗೆದುಕೊಳ್ತಾ ಇದ್ದೀರಾ ಅಂತಂದಾಗ ನಿಮಗೆ ಗೊತ್ತಿರಬೇಕಾಗಿರುವಂಥ ವಿಷಯ.